ಇದನ್ನು ಸ್ಪ್ರೇ ಮಾಡಿದ್ರೆ ಕಾಳುಮೆಣಸು ಕರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕೆಲಸ ಏನಪ್ಪ ಅಂದರೆ ಕಾಳುಮೆಣಸಿಗೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಕಾಳುಮೆಣಸಿಗೆ ಬೋರ್ಡೋ ಸ್ಪ್ರೇ ಅಲ್ಲ, ಮೈಕ್ರೋ ನ್ಯೂಟ್ರೆಂಟ್ಸ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಫಸ್ಟು ಸ್ಪ್ರೇ ಕೊಟ್ಟು ಸುಮಾರು 1 ತಿಂಗಳಾಯಿತು. ಆನಂತರ ಸೆಕೆಂಡ್ ಸ್ಪ್ರೇನ ಈಗ ಕೊಡ್ತಾ ಇದ್ದೀವಿ. 1 ತಿಂಗಳ ಮೇಲೆ ಒಂದು 10 ದಿವಸ ಆಯಿತು ಫಸ್ಟ್ ಸ್ಪ್ರೇ ಮಾಡಿ. ಈಗ ಸೆಕೆಂಡ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇನ್ನೂ 1 ವಾರದಿಂದ ಮೊದಲೇ ಸ್ಪ್ರೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಆದರೆ ಮಳೆ ಬಿಡ್ತಾ ಇರಲಿಲ್ಲ. ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ನೋಡಿ ಇವತ್ತು ವಾತಾವರಣ ಹೇಗಿದೆ ನೋಡಿ. ಇವತ್ತು ಸ್ವಲ್ಪ ಕಡಿಮೆ ಇದೆ. ಬೆಳಗ್ಗೆ ಒಂದು 10 ಗಂಟೆವರೆಗೆ ಮಳೆ ಇತ್ತು. ಆನಂತರ ಸ್ವಲ್ಪ ಕ್ಲೀನ್ ಆಗಿದೆ ಈಗ ವಾತಾವರಣ. ಹಾಗಾಗಿ ಸ್ಪ್ರೇ ಮಾಡೋಣ ಅಂತ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಾನು ಫಸ್ಟ್ ಸ್ಪ್ರೇ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಸೆಕೆಂಡ್ ಸ್ಪ್ರೇ ಯಾವ್ದು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ. ಅದ್ರ ಜೊತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಈ ಸಲ ಕ್ರಾಪ್ ಹೇಗಿದೆ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಗಿಡದಲ್ಲಿ ಒಳ್ಳೆ ಕ್ರಾಪ್ ಇದೆ. ಸ್ವಲ್ಪ ಏನಪ್ಪ ಅಂದರೆ ಹಿಂದಿನ ಸಲ ಒಳ್ಳೆ ಕ್ರಾಪ್ ಇದ್ದ ಗಿಡದಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಾನು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡೋದ್ರ ಬಗ್ಗೆ ಮಾತ್ರ ಅಪ್ಡೇಟ್ ಕೊಡ್ತೀನಿ. ಕರೆಂಟ್ ಇದೆ, ಮೋಟ್ರ್ ಸ್ಟಾರ್ಟ್ ಮಾಡಬೇಕಂತ ಬಂದ್ವಿ. ಕರೆಂಟ್ ಇಲ್ಲ. ಹಾಗಾಗಿ ಡ್ರಮ್ಮನ್ನು ಏನು ಮಾಡಿದ್ದೀವಿ, ಬಾವಿ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಬಾವಿ ನೀರು ಹೇಗಿದ್ರು ಮೇಲೆ ಬಂದಿದೆ. ಹಾಗಾಗಿ ಬಾವಿಯಿಂದ ಡೈರೆಕ್ಟಾಗಿ ಎತ್ತಾಕಿ ಹಾಗೆ ಇದು ಮಾಡ್ತಾಯಿದ್ದೀವಿ. ನೋಡಿ ನೀರೆಲ್ಲ ಎಷ್ಟು ಮೇಲೆ ಬಂದಿದೆ ಅಂತ. ಸಾಧಾರಣವಾಗಿ ನೆಲದ ಲೆವೆಲಲ್ಲೇ ಇದೆ. ಈ ಬಾವಿ ನೀರು ಹೆಚ್ಚಾಗಿ ಇಲ್ಲಿ ಹೊರಗಡೆ ಹೋಗ್ತಾ ಇದೆ ನೋಡಿ, ಹೋಗೋದು ನೋಡ್ಬೋದು. ನಾನು ಸುಮಾರು 1 ವೀಕೆ ಆಗಿತ್ತು, ಸಿಕ್ಕಾಪಟ್ಟೆ ಮಳೆ ಇತ್ತು, ಗಾಡಿ ಬೇರೆ ಇತ್ತಲ್ಲ. ಹಾಗಾಗಿ ನಾವು ಹಳೆ ತೋಟಕ್ಕೆ ಬರ್ತಾ ಇರಲಿಲ್ಲ, ಸ್ವಲ್ಪ ಅಡಿಕೆ ಮರ ಎಲ್ಲರೂ ಕಟ್ಟಾದರೆ ಅಂತ. ನೋಡಿ ಈಗ 3/4 ಡ್ರಮ್ಮು ನೀರು ತುಂಬಿಸ್ಕೊಂಡಿದ್ದೀವಿ. ಸ್ನೇಹಿತರೆ ನೋಡಿ, ನಾನೀಗ ಬಯೋ20ನೇ ಸ್ಪ್ರೇ ಮಾಡ್ತಾ ಇದ್ದೀನಿ. 2ನೇ ಸಲನೂ. ಫಸ್ಟಿನ ಸಲನೂ ಬಯೋ20, ಅದ್ರ ಜೊತೆ ಒಂದು MAP 2 ಹಾಕಿ ಸ್ಪ್ರೇ ಮಾಡಿದ್ದೆ. ಈ ಸಲ ನಾನು ಬರೀ ಬಯೋ20 ಇದು ಮಾಡ್ತಾಯಿದ್ದೀನಿ. MAP ಏನಪ್ಪ ಅಂದರೆ ಫಸ್ಟಿಗೆ ಹೂ ಬರೋ ಟೈಮಲ್ಲಿ ಸ್ಪ್ರೇ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಇದು 2ನೇ ಸಲ ಸ್ಪ್ರೇಗೆ ಇದೇನು ಬೇಡ. ಮತ್ತು NPKನೂ ಸಾಧಾರಣವಾಗಿ ಇದರಲ್ಲೇ ಇರುತ್ತೆ. 2ನೇ ಸ್ಪ್ರೇಗೆ ನಾವು NPKನ ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಇದ್ರ ಬಗ್ಗೆ ನಾನು ಹಿಂದೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಏನೇನು ಇರುತ್ತೆ ಇದೆಲ್ಲ ನೀವು ನಿಧಾನಕ್ಕೆ ಚೆಕ್ ಮಾಡ್ಕೊಳ್ಬೋದು. ಸ್ವಲ್ಪ ರಿಸಲ್ಟ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೋಡೋಣ, ಇದ್ರ ರಿಸಲ್ಟ್ ಬಗ್ಗೆ ನಾನು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ನಾನು. ಇದು ಬಯೋ20 ಗೊತ್ತಲ್ಲ ಸ್ನೇಹಿತರೆ, ಇದು 200 ಲೀಟ್ರ್ ನೀರಿಗೆ 500 ml ಹಾಕೋಣದು ಅಷ್ಟೇ. 1 ಲೀಟ್ರ್ ಬಾಟ್ಲು ಬರುತ್ತೆ, 500 ml ಬಾಟ್ಲು ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನನಗೆ ಸುಮಾರು 4 ರಿಂದ 6 ಡ್ರಮ್ ಬೇಕಾಗುತ್ತೆ. ಹಾಗಾಗಿ ನಾನು 1 ಲೀಟ್ರ್ ಬಾಟ್ಲು ತೊಗೊಬಂದಿದ್ದೀನಿ. ನೋಡಿ, ನಾವು ಓಪನ್ ಮಾಡಿ 500 ml ಬಕೆಟಿಗೆ ಹಾಕಿ ಕ್ಲೀನಾಗಿ ಕದ್ರುಕೊಂಡು ಆನಂತರ ಡ್ರಮ್ಮಿಗೆ ಹಾಕ್ತಿದ್ದೀನಿ. ಅದ್ರ ಜೊತೆ ಒಂದು ಗಮ್ ಹಾಕ್ತಾಯಿದ್ದೀನಿ, ಸೂಪರ್ ವೆಟ್ಟು. ಹಿಂದೆ ಏನು ಯೂಸ್ ಮಾಡಿದ್ದೆ ಅದನ್ನೇ. ನೋಡಿ ಕಲರ್ ಯಾವ ಟೈಪ್ ಇದೆ, ಸ್ವಲ್ಪ ಗ್ರೀನ್ ಕಲರ್ ಇದೆ ಸ್ನೇಹಿತರೆ. ನಾನಿಲ್ಲಿ ಬೇಕಾದರೆ ಡೈರೆಕ್ಟಾಗಿ ಡ್ರಮ್ಮಿಗೆ ಹಾಕಿ ಬೇಕಾದ್ರೆ ಕರಗಿಸ್ಕೊಳ್ಬೋದು. ನಾನು ಕ್ಲೀನಾಗಿ ಕರಗಲಿ ಅಂತ ಬಕೆಟಿಗೆ ಹಾಕಿ ಕರೆಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಾನು 200 ml ಗಮ್ ಹಾಕ್ತಾಯಿದ್ದೀನಿ. ಇದು ಸಿಲಿಕಾನ್ ಬೇಸ್ಡ್ ಗಮ್, ಹಾಗಾಗಿ 200 ml ಸಾಕಾಗುತ್ತೆ. ಸ್ನೇಹಿತರೆ, ಕನಿಷ್ಠ ಅಂದರೂ ಪೋಲಿಯೋ ಸ್ಪ್ರೇ ವರ್ಷಕ್ಕೆ 3 ರಿಂದ 4 ಸಲ ಆದರೂ ಮಾಡಬೇಕಾಗತ್ತೆ. ನಾವು ಈ ಸ್ಪ್ರೇ ಮಾಡಿ 1 ವಾರ ಬಿಟ್ಟು ಮತ್ತೆ ನಾವು ಬೋರ್ಡೋ ಸ್ಪ್ರೇ ಮಾಡಬೇಕು ಬಳ್ಳಿಗೆ. ನೋಡಿ, ಕ್ಲೀನಾಗಿ ಕರೆಸ್ಕೊಂಡು ನಾವು ಅದನ್ನು ಡ್ರಮ್ಮಿಗೆ ಹಾಕ್ತಾಯಿದ್ದೀವಿ. ನೀವು ಬೇಕಾದರೆ ಡೈರೆಕ್ಟಾಗಿ ಹಾಕೊಳ್ಬೋದು. ಒಬ್ಬರು ಕ್ಲೀನಾಗಿ ತಿರ್ಸ್ತಾ ಇರಬೇಕಾಗತ್ತೆ. ಗಮ್ಮು ಹಾಕಿದ್ದೀವಿ. ಗಮ್ ಬೇಕೇ ಬೇಕಾಗುತ್ತೆ. ಮಳೆ ಸಿಕ್ಕಾಬಟ್ಟೆ ಬರ್ತಾ ಇದೆ. ಯಾವ ಟೈಮಲ್ಲಿ ಎಷ್ಟು ಮಳೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಗಮ್ಮು ಇಂಪಾರ್ಟೆಂಟು. ಯಾವುದಾದ್ರೂ ರಾಳ ಯಾವುದಾದ್ರೂ ಆಗುತ್ತೆ. ಇದೇನೆಂದರೆ ಸ್ಪ್ರೆಡ್ಡಿಂಗ್ ವಿತ್ತು ಗಮ್ 2 ಇರುತ್ತೆ. ಸ್ಪ್ರೆಡ್ ಕ್ಲೀನಾಗಿ ಆಗುತ್ತೆ ಅಂತ. ಸ್ನೇಹಿತರೆ, ಮಳೆ ಸ್ವಲ್ಪ ಕಡಿಮೆ ಇದೆ, ಬೇಗ ಸ್ಪ್ರೇ ಮಾಡೋಣ. ಹಾಗೆ ಸ್ವಲ್ಪ ಗ್ರೀಸ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀವಿ. ಗ್ರೀಸ್ ಎಲ್ಲ ಚೆಕ್ ಮಾಡಿ ಸ್ಪ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಬಾಯ್ ಸ್ನೇಹಿತರೆ.